ಸತೀಶ್. ಹಲೋ ಧನರಾಜ್, ಹೇಗಿದೆಯಾ? ಬಹು ದಿನಗಳನ್ನು ಭೇಟಿದೆಯಲ್ಲ. ಮತ್ತೇನು ಸಮಾಚಾರ? ಯಾಕೋ ಮೌನವಾಗಿದೆಯಲ್ಲ? ಮತ್ತೇನು ಸತೀಶ್, ನೀನು ಕಲಿಯಲು ಅಂತ ಕಾಲೇಜ್ಗೆ ಸಿಟಿಗೆ ಹೋದೆ. ನಾನು ಇಲ್ಲಿ ಶ್ರೀಮಂತ ಧರ್ಮರಾಜನ ಮೇಲಿನಲ್ಲಿ ಮ್ಯಾನೇಜರ್ ಅಲ್ಲ. ಈ ಬಡ ಗೆಳೆಯ ನೆನಪು ಹೇಗೆ ಬಂದಿತ್ತು? ಯಾಕಂದರೆ ಹಳೆ ಗೆಳೆಯ ಅಂದರೆ ನಿನ್ನ ಪ್ರೆಸ್ಟೀಜ್ ಕಡಿಮೆ ಆದಂತೆ. ಧನರಾಜ್, ಏನ್ ಹೇಳ್ತಿರುವೆ ನೀನು? ಅಂತ ಮುಟ್ಟ ನಾನಲ್ಲ. ಈಗ ನಾನು ಮಾಡಿದಾದೇನು? ಅಲ್ಲ, ಕಲಿಯುವ ಒಬ್ಬರದಲ್ಲಿ ಈ ಬಡ ಗೆಳೆಯನನ್ನು ಮರ್ತೇ ಬಿಟ್ಟಿದ್ದೀಯಾ? ಸಾಧ್ಯವೇ? ಸತೀಶ್, ನೀನು ಶ್ರೀಮಂತ ಮನೆತನದ ಒಂದು ಸುಂದರವಾದ ಪಕ್ಷಿಯನ್ನು ಮದುವೆ ಮಾಡಿಕೊಂಡು ಬಂದಿಯಂತೆ. ಓಹೋ, ಆ ವಿಷಯನ? ಐ ಆಮ್ ಸಾರಿ ಫ್ರೆಂಡ್ಸ್. ಅದಕ್ಕೆ ಕೋಪನ? ಸತೀಶ್, ನೀನು ಮಾಡಿರೋ ತಪ್ಪಿಗೆ ನಿನ್ನ ಜೊತೆ ಮಾತನಾಡಬಾರದು. ಏನು ಮಾಡುದು ಗೆಳೆಯ? ಪ್ರೀತಿ ಎಂಬ ಪದದಿಂದ ಮದುವೆಯಾದೇನಷ್ಟೇ. ಆದರೂ ನೀನು ಮಾಡಿರೋ ತಪ್ಪಿಗೆ ಏನಾದರೂ ಶಿಕ್ಷೆ ಆಗಲೇಬೇಕಲ್ಲವೇ? ತಪ್ಪಿನ ಶಿಕ್ಷೆಗೆ ಸದಾ ಸಿದ್ಧ. ಏನು ಬೇಕು ಕೇಳು? ಇರ್ಲಿ, ಕೊನೆಗೆ ನಿನ್ನ ಮನೆಗೆ ಕರೆದುಕೊಂಡು ಹೋಗಿ ನಿನ್ನ ಶ್ರೀಮತಿಯನ್ನು ಪರಿಚಯ ಮಾಡಿಸುವ ಅಥವಾ ಹೀಗೆ ಅಷ್ಟೇ ತಾನೇ? ನಡೆ ಹೋಗೋಣ. ಸತೀಶ್, ನಾನೇನು ಬರಬಹುದು, ಆದರೆ ನೀನು ತಪ್ಪು ತಿಳಿದಿಲ್ಲ ಅಂದ್ರೆ ಒಂದು ಮಾತು. ಧನರಾಜ್, ನಿನ್ನ ನನ್ನ ಸ್ನೇಹದ ನಡುವೆ ಅದ್ಯಾವ ಮಾತು? ಅದೇ ಸತೀಶ್, ನಿಮ್ಮ ಅಣ್ಣ ಇದ್ದಾನಲ್ಲ ರಮೇಶ, ಅವನೇನಾದರೂ ತಪ್ಪು ತಿಳಿಯಬಾರದು. ಯಾಕಂದರೆ ಊರಿನ ಸುದ್ದಿ ನಿನಗೆ ಗೊತ್ತಿದೆಯೋ ಇಲ್ಲವೋ? ಮೊನ್ನೆ ಶ್ರೀಮಂತ ಧರ್ಮರಾಜನಿಗೂ ಮತ್ತು ನಿಮ್ಮ ಅಣ್ಣನಿಗೂ ದೊಡ್ಡ ಕ್ರಾಂತಿನೇ ನಡೆದಿದೆ. ಅದರ ತಪ್ಪಿಗೆ ನನಗೇನಾದರೂ ತಪ್ಪು ತಿಳಿದರೆ ಅಷ್ಟೇ ತಾನೇ? ಅವರೆಲ್ಲರೂ ತೋಟದ ಕಡೆಯಲ್ಲಿ ಹೋಗಿದ್ದಾರೆ. ಈಗ ಮನೆಯಲ್ಲಿರಲು ನನ್ನ ಮುದ್ದಿನ ಹೆಂಡತಿ ಮಾತ್ರ. ನಡೆ ಹೋಗೋಣ. ಆಯ್ತು ಸತೀಶ್, ನಡೆ. ಕವಿತಾ, ಕವಿತಾ ಡಾರ್ಲಿಂಗ್. ಯಾಕ್ರಿ ಕರೆದ್ರ? ಕವಿತಾ, ಇವನು ಯಾರು ಗೊತ್ತಾ? ಇಲ್ವಲ್ಲ, ಯಾರು ಇವರು? ಪಾಪ, ಅವರಿಗೇನೋ ಗೊತ್ತು, ನೀನು ಪರಿಚಯಿಸದಿದ್ದರೆ. ಕವಿತಾ, ಇವನು ನನ್ನ ಬಾಲ ಸ್ನೇಹಿತ, ಬೆಸ್ಟ್ ಫ್ರೆಂಡ್, ಮೇಲಾಗಿ ಮೀಲ್ ಮ್ಯಾನೇಜರ್ ಧನರಾಜ್ ಅಂತ. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್ ಸತೀಶ್, ಗುಡ್ ಸೆಲೆಕ್ಷನ್. ನನ್ನ ಗೆಳೆಯ ಅಂತ ಹೇಳಿಕೊಳ್ಳಲು ಹೆಮ್ಮೆ ಆಗುತ್ತಿದೆ. ಯಾಕೋ? ಅಲ್ಲ, ಒಳ್ಳೆ ಮನೆತನದ ಸುಂದರವಾದ ರಾಷ್ಟ್ರೀಯ ಪಕ್ಷಿಯನ್ನು ಹೊಡೆದುಕೊಂಡು ಬಂದಿದೆ. ಹೋಗಿಪ್ಪ, ತುಂಬಾ ತುಂಟರ ಹಾಗೆ ಮಾತಾಡ್ತೀರಾ. ಇದರಲ್ಲಿ ಹೀಗೆ ಮಾತಾಡಿ ಮುಗಿಸುವರು ಅಥವಾ ಏನಾದರೂ ಸ್ವೀಟ್? ಅಷ್ಟೇ ತಾನೇ, ಈಗಲೇ ತರ್ತೀನಿ. ನೋಡಿ, ನಿಮಗೋಸ್ಕರ ಸಿಹಿಯಾದ ಅಡಿಗೆ ಮಾಡ್ಲಿಕ್ಕೆ ಹೇಳಿದ್ದೀನಿ. ಸಾಯಂಕಾಲ ಬಂದು ತಪ್ಪದೆ ಊಟ ಮಾಡ್ಕೊಂಡು ಹೋಗಿ. ಆಯ್ತು, ಇರಲಿ. ನಿಮ್ಮ ದಾಂಪತ್ಯ ಜೀವನವು ರುಚಿಯಾಗಿ ಸಾಗಲಿ. ಸತೀಶ್, ನಾನು ಬರಲೇ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ. ನಾನು ಸೋಲಾಪುರ್ಗೆ ಹೋಗಬೇಕು. ನಾನಿನ್ನು ಹೋಗಿ ಬರಲೇ. ಹೋಗಿ ಬಾ. ಬಾಯ್ ಸತೀಶ್. ಕವಿತಾ, ಈ ಬೇಸರವಾದ ಮನಕ್ಕೆ ಈ ನಿನ್ನ ಮಧುರ ಕಂಠದಿಂದ
ಜೀವನ ನಿನಗಾಗಿ ನನಗಾಗಿ ನಿನಗಾಗಿ ನನಗಾಗಿ ಯಾಕೆ ಅಷ್ಟು ದೂರ ಹೋಗಿ ನಿಂತು ಸ್ಮೈಲ್ ಕೊಡ್ತಾ ಇದೀಯಾ? ಸ್ವಲ್ಪ ಹತ್ರ ಬಂದು ಸ್ಮೈಲ್ ಮಾಡ್ಕೊಡ್ದ? ಇನ್ನೊಂದು ಸ್ವಲ್ಪ ಹತ್ರ, ಇನ್ನೊಂದು ಸ್ವಲ್ಪ ಹತ್ರ. ಲವ್ ಯು ಕವಿತಾ, ಐ ಲವ್ ಯು. ನಿನಗಾಗಿ ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ನನಗಾಗಿ ಓನೇ ಬನ್ರಿ ಊಟ ಮಾಡೋಣ.